ಮಾಡ್ಬೇಕು ಇವ್ರಿಗೆ? ಅಷ್ಟು ಕೇಳ್ಕೊಳಕತ್ತಿ ನಾನು ಬರ್ತೀನಿ ಅಂತೇಳಿ ಒಬ್ಬರು ನನ್ನ ಮಾತು ಕೇಳಿಸ್ಕೊಳ್ಳಿಲ್ಲ. ಇರಲಿ ಏನು ಮಾಡಬೇಕು? ಇವ ಲಾಯರ್ ನೋಡಿದ್ರೆ ಫೋನ್ ಮಾಡಿದ್ರೆ ತಗೀನೂ ಅಲ್ಲ. ತಡಿ, ಇನ್ನೊಂದ್ಸರಿ ಫೋನ್ ಆದರೂ ಮಾಡ್ತೀನಿ ಅವಂಗ. ಕುತ್ಕೊಳ್ತೀನಿ ಮೊದ್ಲು. ಇನ್ನು ಯಾವಾಗ ಮಾಡ್ಬೇಕು ನಾನು? ಮುಂಜಾನೆ ಮಾಡಿದ್ರು ಫೋನ್ ತೆಗಿಯಲ್ಲ, ಮಧ್ಯಾಹ್ನ ಮಾಡಿದ್ರು ತೆಗಿಯಲ್ಲ, ರಾತ್ರಿ ಮಾಡಿದ್ರು ತೆಗಿಯಲ್ಲ. ನಾನು ಇವ್ರ ಮನೆಗೆ ಇದ್ಕೊಂಡು ಈ ಲಾಯರಿಗೆ ಫೋನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾನ? ಮೊದಲು ನೋಡಬೇಕು ಯಾರು ಬಂದರೆ ಏನು. ಆಮೇಲೆ ತಡಿ ನೋಡ್ತೀನಿ. ಅಬ್ಬಾ, ಫೋನ್ ರಿಂಗರ್ ಆಗುತ್ತಲ್ಲ, ಪುಣ್ಯ ನಂದು. ಹಲೋ. ಹಾಂ, ನಾನು ಮೋನಿಕಾ. ಗೊತ್ತಾಯ್ತು, ಹೇಳಿ. ಅಲ್ಲ ದಿನೇಶ್ ಅವರೇ, ನಾನು ನಿಮ್ಗೆ ಎಷ್ಟು ಸರಿ ಫೋನ್ ಮಾಡಿ ಗೊತ್ತೇನ್ರಿ? ನಾನು ನೋಡ್ರಿ ಒಂದು ಸ್ವಲ್ಪ ನಿಮ್ಮ ಫೋನ್ ತೆಗೆದು. ಅಲ್ರಿ, ಅಷ್ಟು ಸರಿ ಫೋನ್ ಮಾಡಿದ್ರೂ ಒಂದು ಸರಿನೂ ಫೋನ್ ರಿಸೀವ್ ಮಾಡಲ್ಲಲ್ರಿ. ಅದೆಂತ ಬ್ಯುಸಿ ಇರ್ತಾರ್ರಿ ಮನುಷ್ಯ. ಹಲೋ ಮೇಡಮ್, ಅಲ್ಲ ನಾನು ಬ್ಯುಸಿ ಇದ್ದೆ ರೀ, ನಿಜವಾಗ್ಲೂ. ನಾವು ಊರೊಳಗೆ ಇರಲಿಲ್ಲ. ಅಲ್ಲೊಬ್ರದ್ದು ಯಾರ್ದು ಸಾವಾಗಿತ್ತು ಅಂತ ಅಲ್ಲೋಗಿದ್ದೆ ನಾನು. ನೀವೇನು ಬಾಯಿ ಬಂದಂಗೆ ಮಾತಾಡ್ತೀರಿ? ನಮ್ಮ ಪರಿಸ್ಥಿತಿ ಏನಿರುತ್ತೋ ಏನೋ, ನೀವು ವಿಚಾರ ಮಾಡಬೇಕು. ಫೋನ್ ತೆಗಿವಲ್ರಂದ್ರೆ ಏನೋ ಬ್ಯುಸಿ ಒಳಗೆ ಇರ್ತಾರಂತ ಒಂದ್ಸರಿ ಫೋನ್ ಮಾಡಿ ಕಟ್ ಮಾಡಬೇಕು. ಅದು ಬಿಟ್ಟು ನೀವೇನು ಬಿಡಪ್ಪ, ನಿಮ್ಗೆ ಯಾರು ಪ್ರೀತಿ ಮಾಡಿದ್ರೋ ಅವ್ರ ಜೊತೆಗೆ ಅವ್ರ ಮನ್ಯಾಗ ದಿನ ಅವ್ರ ಮುಖ ನೋಡ್ಕೊಂಡು ಹಾಯಾಗಿ ಸುಖವಾಗಿ ಅವ್ರ ಮನ್ಯಾಗ ಅದಿರಿ. ನಮ್ದು ಹೇಳಿ, ಅದ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ ನೀವು? ಇಲ್ಲ, ಬರೀ ನಿಮ್ದಷ್ಟೇ. ಏನು, ನಾನು ಸುಖವಾಗಿ ಹಾಯಾಗಿ ಇವ್ರ ಮನೆಗೆ ಅದೀನಿ? ಹೌದು. ಏನು ಕೇಳ್ತೀರಾ ನನ್ನ ಸುಖ? ಕೇಳಬಾರ್ದು ನೀವು. ನಾ ಪ್ರೀತಿ ಮಾಡಿರೋ ರಮೇಶು, ಅಯ್ಯೋ ಚಿನ್ನ, ನೀ ಇಲ್ಲ ಅಂದರೆ ನಂಗೆ ನಿಜವಾಗ್ಲೂ ಬದುಕೋಕ್ಕಾಗಲ್ಲ ಅಂತೇಳಿ 3 ಹೊತ್ತು ನನ್ನ ಹಿಂದೆ ಮುಂದೆ ಸುತ್ತಾನ. ನಾನು ಕಾಲಿಟ್ರಿ ಎಲ್ಲಿ ನನ್ನ ಪಾದ ಮಣ್ಣಾಗ್ತಾವೋ ಅಂಥೇಳಿ ಪಾದ ನೆಲಕ್ಕೆ ಇಡ್ಲಾರ್ದಂಗೆ ತನ್ನ ಅಂಗಯ್ಯ ಇಟ್ಕೊಂಡು ಅಡ್ಡಾಡೋ ಅಂಥ ಗಂಡ ಅಥವಾ ನನ್ನ ಬಾಯ್ ಫ್ರೆಂಡು ಅದಾನ. ಅದೇನು ಕೇಳಬೇಡಿ ಸುಖನ, ನಾನೊಬ್ಬಳೇ ಅನುಭವಿಸ್ಬೇಕು. ಯಾಕ್ರಿ ಮೋನಿಕಾ ಅವರೇ, ಏನೇನೋ ಮಾತಾಡ್ತಾ ಇದ್ದೀರಾ ಇವತ್ತು? ಏನಾಯ್ತು? ಅಲ್ಲ ರೀ, ನೀವು ಹೇಳ್ದಂಗನ ಮೊದಲು ಮನೆಯವ್ರ ಮನಸ್ಸು ಹೊಲಿಸ್ಕೊಂಡು ಆಮೇಲೆ ರಮೇಶನ್ ಹೊಲಿಸ್ಕೊಂಡು ಹೆಂಗಾರು ಮಾಡಿ ಅವಳು ಗೀತನ್ನ ಹೊರಗೆ ಹಾಕಿದ್ರೆ ಅದು ನನಗೂ ಪ್ಲಸ್ ಪಾಯಿಂಟು ನಿಮಗೂ ಪ್ಲಸ್ ಪಾಯಿಂಟು ಅಂತ ನಾವು ಮಾತಾಡ್ಕೊಂಡಿದ್ವಲ್ಲ. ಆದರೆ ನಾವಿಲ್ಲಿ ಅಂದ್ಕೊಂಡಂಗೆ ಏನೂ ಆಗೋಲ್ದು. ಇವರು ಮನೆಯವರು ಎಷ್ಟು ಒಗ್ಗಟ್ಟಾಗ್ಬಿಟ್ರಂದ್ರೆ, ಈಗ ಮೊದಲು ನಾ ಸ್ಟಾರ್ಟಿಂಗ್ ಇವ್ರ ಮನೆಗೆ ಬಂದಾಗ ಅವಳದಳಲ್ಲ, ಇನ್ನೊಬ್ಳು ಅವಳ ಅಕ್ಕ ಸಂಗೀತ, ಅವಳಿಗೂ ಈ ಗೀತಾಗೂ ಆಗ್ತಾನೆ ಇರಲಿಲ್ಲ. ಆ ಗೀತನಂತರ ಇವ್ರು ಉಡ್ಸ್ಕೊಂಡು ತಿನ್ನೋಳು. ಅದೇನಾಯ್ತು ಅಪ್ಪ, ಅದೇನು ದೇವ್ರ ಅವ್ಳಿಗೆ ಏನು ಕಣ್ಣು ತಗ್ಸೋದ್ನೋ ಗೊತ್ತಿಲ್ಲ ನನಗಂತರೂ. ಒಂದು ಸರಿ ಅಕ್ಕ ತಂಗಿ ಇಷ್ಟು ಜೀವ ಆಗ್ಯಾರಂದ್ರೆ ನೋಡ್ಬೇಕಿತ್ತು ನೀವು. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ರು, ನೋಡ್ಬೇಕಿತ್ತು ಅಕ್ಕ ತಂಗಿ ಏನು ನಕ್ಕೊಂಡು ನಗಾಡ್ಕೊಂಡು ಓಲಾಡ್ಕೊಂಡು. ಅಯ್ಯಯ್ಯಯ್ಯಯ್ಯೋ, ಏನು ಪ್ರೀತಿ, ಏನು ಪ್ರೇಮ. ನೋಡ್ರಿ ದಿನೇಶ್ ಅವರೇ, ನೀವೀಗೇನಾದರೂ ಪ್ಲ್ಯಾನ್ ಮಾಡಲಿಲ್ಲ ಅಂದ್ರೆ ಆಯಿತು, ನನಗೆ ನನ್ನ ರಮೇಶ ಸಿಗಲ್ಲ. ಆಮೇಲೆ ನಾನು ಇವ್ರ ಮೇಲೆ ಯಾರ ಮೇಲೂ ನಾನು ಸೇಡ್ ತೀರ್ಸ್ಕೊಳಕ್ಕೂ ಆಗಲ್ಲ. ನಿಮಗಂತೂ ನಿಮ್ಮ ಗೀತಾ ಮರ್ತು ಬಿಡಿ ಅಷ್ಟೇ. ಅಲ್ರಿ ಮೋನಿಕಾ, ನೀವೇನ್ರಿ ನೀವು ಅದೇನೇನೋ ಕಷ್ಟಪಟ್ಟು ಪೊಲೀಸರ ಜೊತೆ ಗುದ್ದಾಡಿ, ಎಲ್ಲರ ಜೊತೆಗೂ ಗುದ್ದಾಡಿ, ನಿಮ್ಮ ಮನೆಯವ್ರ ಜೊತೆಗೂ ಗುದ್ದಾಡಿ ಕಷ್ಟಪಟ್ಟು ಅವ್ರ ಮನೆ ಸೇರ್ಕೊಂಡಿದ್ದ ತಕ್ಕಂಗೆ ನೀವು ಅವರಿಬ್ಬರು ಆರಾಮಾಗಿ ಚೆನ್ನಾಗಿರೋದು ನೋಡಿಕೊಂಡು ಖುಷಿಯಾಗಿರೋದು ನೋಡ್ಕೊಂಡು ಹೆಂಗ್ರಿ ಇರ್ತೀರ ಅವ್ರ ಮನ್ಯಾಗ ನೀವು? ನೀವು ಏನಾರು ಪ್ಲ್ಯಾನ್ ಮಾಡಿರಿ. ನೀವು ಮನೆಯಾಗಿರೋರು, ನನಗಿಂತ ನಿಮಗೆ ಜಾಸ್ತಿ ಸಿಗ್ತಿರ್ತಾವೆ ಆಪರ್ಚುನಿಟಿ. ಯೂಸ್ ಮಾಡಿಕೊಂಡು ಮೊದಲು ಮನೆಯವ್ರ ಮಧ್ಯೆನೇ ತಂದಾಕಿ. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದಿದ್ರಲ್ರಿ ಮೋನಿಕಾ, ಅವ್ರು ಮಾಡಿದ್ದು ಮೊದಲು ನಮ್ಮ ದೇಶಕ್ಕೆ ಬಂದರು. ನಮ್ಮದು ಹಿಂದೂಸ್ತಾನ್ ಅಂತಿತ್ತಲ್ಲ, ನಾವು ಮೊದಲು ಹಿಂದೂಸ್ತಾನ್ ಅಂತಿದ್ದದನ್ನು ಹೊಡಿಬೇಕಂತಂದು ನಮ್ಮ ಮಧ್ಯೆನ ಜಾತಿ ತಂದರು. ಆ ಜಾತಿಯಿಂದ ನಾವು ಗುದ್ದಾಡಿ ಎಲ್ಲರೂ ಬೇರೆ ಆದ್ವಿ. ಅದನ್ನು ಅವ್ರು ಎನ್ಕ್ಯಾಶ್ ಮಾಡಿಕೊಂಡು 200 ವರ್ಷ ನಮ್ಮನ್ನು ಹೋದರು ಆಳಿ. ಅದಕ್ಕೆ ನಾನೇನು ಹೇಳ್ತೀನಿ, ನೀವು ಅದೇ ಪ್ಲ್ಯಾನ ಮಾಡಿರಿ. ಈಗ ಮೊದಲು ನೀವೇನು ಮಾಡಿರಿ, ಇವ್ರ ಮಧ್ಯೆ ಇರೋ ಒಗ್ಗಟ್ಟನ್ನು ಮೊದಲು ಮುರಿರಿ. ಅತ್ತಿ ಸೊಸಿಗಾಗಬಾರ್ದು, ಸೊಸಿ ಕಂಡ್ರೆ ಅತ್ತಿಗಾಗಬಾರ್ದು, ಮಾವ ಅತ್ತಿ ಜಗಳ ಮಾಡಬೇಕು, ಅಣ್ಣ ತಮ್ಮ ಜಗಳ ಮಾಡಬೇಕು. ಒಬ್ರ ಮುಖ ಒಬ್ರು ಕಂಡ್ರೆ ಕಿರ್ಚಾಡಿ ಕೂಗಾಡಿ ಹೊಡೆದಾಡ್ಕೋಬೇಕು. ಹಂಗೆ ನೀವು ಮಾಡೋದು ನಿಮ್ಮ ಕೈಯಾಗೈತಿ. ಯಾಕಂದ್ರೆ ನೀವು 24/7 ಅವ್ರ ಮನೆಯಾಗಿರ್ತೀರಿ. ಅದಕ್ಕೆ ನಾನು ನಿಮಗೆ ಹೇಳಕತ್ತೀನಿ, ಅರ್ಥ ಮಾಡ್ಕೊಳ್ಳಿ. ದಿನೇಶ್ ಅವರ, ನಾನು ಅದೇ ಪ್ರಯತ್ನದಾಗ ಅದೇನ್ರಿಪ್ಪ. ಅಲ್ಲ, ನನ್ನನ್ನು ಗುಡಿ ಕರ್ಕೊಂಡು ಹೋಗಕ್ಕೆ ಒಬ್ಬರ ಹೂ ಅಂತಾರೆ ಅಂದ್ಕೊಂಡೆ. ಅವಳು ಗೀತಾ ಎಷ್ಟು ಅಮಾಯಕಳ ಥರ ಇರ್ತಾಳಲ್ಲ, ಅವಳರ ನಾನು ಕರ್ಕೊಂಡು ಹೋಗ್ತಾಳೆ ಅಂದ್ಕೊಂಡೆ. ಅಟ್ಲೀಸ್ಟ್ ಒಂದು ಕೃತಜ್ಞತೆ ಬೇಡ, ಅಟ್ಲೀಸ್ಟ್ ಒಂದು ಕರುಣೆಯಿಂದ ಕರ್ಕೊಂಡು ಹೋಗ್ತಾಳೆ ಅಂದ್ಕೊಂಡೆ. ನಾನು ಸಾಧ್ಯನೇ ಇಲ್ಲ. ನನ್ನ ಕಡೆ ಯಾರು ತಿರುಗಿ ನೋಡಲ್ಲ ಅಂತಾರ. ರಮೇಶ್ ಅಂತರೂ ರಮೇಶ್ ಅಂತಂದ್ರೆ ಸಾಕು. ಏನಾರು ಬೇಕಾ, ರೇಷನ್ ಬೇಕಾ, ಏನು ಗ್ಯಾಸ್ ಖಾಲಿ ಆಯ್ತಾ ಬೇಕಾ,
ಹಿಂಗೆ ಇನ್ನು ಆ ಒಜ್ಜಿ ಅಯ್ಯಯ್ಯಪ್ಪ ಆ ಏನ ಮುದುಕಿ ಅಯ್ಯೋ ಬ್ಯಾಡ ಕತಿ ಆ ಮುದುಕಿ ಕೈಗೆ ಏನ್ರ ಸಿಗಬಾರ್ದು ಸಿಕ್ಕ ಅಂದ್ರೆ ಮುಗೀತು. ಅವತ್ತಿನ ದಿನ ಪೂರ ನಂದು ಮೆದುಳಿಗೆ ಕೈ ಹಾಕಿ ತೊಳೆದು ವಾಪಸ್ ಹಾಕಿಬಿಡ್ತಾಳೆ ನನ್ನ ಮೆದುಳು. ನೋಡ್ರಿ ಮೋನಿಕಾ, ನೀವು ಅನ್ಕೊಂಡಿರೋ ಕೆಲಸ ಆಗ್ಬೇಕಂದ್ರೆ ಕಂಪ್ಲೇಂಟ್ ಹೇಳೋದು ಬಿಟ್ಟು ಕಾರ್ಯರೂಪಕ್ಕೆ ತಂದ್ರೆ ಏನಾರ ಆಗುತ್ತಾ, ಇಲ್ಲ ಅಂದ್ರೆ ನಿಮ್ಮ ಇಷ್ಟ. ಒಂದು ನಿಮಿಷ ಲೈನ್ ಮೇಲೆ ರೀ, ಯಾರೋ ಬಂದ್ರು ಅನ್ಸುತ್ತಾ, ಒಂದು ನಿಮಿಷ. ಬನ್ನಿ ರಮೇಶ್. ಏನ ಇಷ್ಟೊತ್ತು ಯಾರ ಜೊತೆಗೇನ ಜೋರಾಗಿ ಮಾತಾಡಕತ್ತಿದ್ದೆ ಅನ್ಸತ್ತಾ? ನಾ ಬಂದ ತಕ್ಷಣ ಫುಲ್ ಮುಖನ ಡಲ್ ಮಾಡ್ಬಿಟ್ಟು. ಅದಾ ನಮ್ಮ ಮಾವನ ಜೊತೆ ಮಾತಾಡತ್ತಿದ್ದೆ. ನಮ್ಮ ಮಾವ ಹೇಳಕತ್ತಿದ್ರು ಅಲ್ಲೇ ಹಾಕಿರ್ತಿದ್ದಿ ಬಂದ್ಬಿಡು ಅಂತೇಳಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲಲ್ಲ ನಂಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂತೇಳಿ. ಅದಕ್ಕೆ ಅವ್ರು ಬಾ ಅನ್ನಕತ್ತಿದ್ರಲ್ಲ, ನಾ ಬರಲ್ಲ ಅಂತೇಳಿ ಕೂಗಾಡಕತ್ತಿದ್ದೆ ಅಷ್ಟೆ. ಆಯಿತು, ನಿನ್ನಿಷ್ಟ. ನನಗದೆಲ್ಲ ಹೇಳ್ಬೇಡ, ನನಗೆ ಪುರಾಣನ ನಾ ಯಾಕೆ ಬಂದೆ ಅಂತ ಹೇಳ್ತೀನಿ ಕೇಳು. ಅಲ್ಲ, ನೀ ಜಳಕ ಮಾಡಿ ಬಂದೆಲ್ಲ, ಆ ಜಳಕ ಮಾಡಿ ಬರೋ ಮುಂದಾಗ ಅಲ್ಲೇ ನಿನ್ನ ಬಟ್ಟಿನ ಒಗೆದು ತೊಗೊಂಡು ಬಂದು ಇಲ್ಲೆಲ್ಲರ ಒಣಾಕಣಕ್ಕಾಗಲ್ಲ ನಿನಗೆ. ನೀನು ಬಟ್ಟೆ ತೊಳೆಯೋಕೆ ನಮ್ಮ ಮನೆಗೆ ಏನಾರು ಆಳದ್ರಂತ ಮಾಡಿಯೇನ ಗೊತ್ತಾಗಲ್ಲ ನನಗೆ. ನೆಕ್ಸ್ಟ್ ಗಂಡ್ಮಕ್ಳು ಹೋಗ್ತಾರ, ನೆಕ್ಸ್ಟ್ ಜಳಕಕ್ಕೆ ನಮ್ಮನೆ ಹೆಣ್ಮಕ್ಳು ನೋಡಿ ಎಲ್ಲ ಹೆಂಗಿರ್ತಾರೆ ಅವರು. ನಿನ್ನಂಗನ ಅವ್ರ ಬಟ್ಟೆ ಎಲ್ಲ ಎಲ್ಲಿ ಬೇಕಲ್ಲೇ ಒಗೆದು ಬರ್ತಾರನ ಬಚ್ಚಲ್ದಾಗ. ಇಷ್ಟು ಮುದುಕಿಗೆ ಅಲ್ಲ ತಿರುಗಿ ಇದನ್ನ ಕಲ್ಸ್ಯಾರ ನಿಮ್ಮ ಮನೆಗೆ. ಹೋಗು, ಅಲ್ಲಿ ಅಪ್ಪಾಜಿ ಅಲ್ಲಿ ಸ್ನಾನಕ್ಕೆ ಹೋಗ್ಬೇಕಂತ. ಅವು ಏನು ಬಚ್ಚಲ್ ತುಂಬ ಹಾಕಿ ಬಂದಿ ನಿನ್ನ ಬಟ್ಟಿನ ತೊಗೊಂಡು ಹೋಗಿ ಮೊದ್ಲು ಅವ್ನು ಒಗೆದು ಬೇರೆ ಕಡೆ ಒಣಾಕವನ್ನ ಎದ್ದೋಗಿ ಮೊದ್ಲು. ಅಯ್ಯೋ ರಮೇಶ್, ಆಯ್ತು ಬಿಡಿ, ಒಗದು ಹಾಕ್ತೀನಿ. ಅದಕ್ಕೆ ಕಷ್ಟಕೊಂಡು ಕೂಗಾಡಕತ್ತೀರಿ ನನ್ನ ಮ್ಯಾಗ. ಅದು ಏನು ಒಂದು ಸಣ್ಣ ತಪ್ಪು. ನೋಡವ, ಸಾಣದ ದೊಡ್ಡದ ನನಗೆ ಗೊತ್ತಿಲ್ಲ. ನಮ್ಮ ಮನ್ಯಾಗ ಒಂದಿಷ್ಟು ರೂಲ್ಸ್ ಅದಾವು, ಅವನ್ನ ಎಲ್ಲರೂ ಫಾಲೋ ಮಾಡ್ತಾರೆ. ನೀನು ಫಾಲೋ ಮಾಡಬೇಕು ಅಂದ್ರೆ ಮಾತ್ರ ನೀನು ನಮ್ಮ ಮನೆಗೆ ಇರೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಿನ್ನ ಪಡಿ ನೀವು ಹೋಗ್ತಿರು. ಆಯಿತು ಬಿಡಿ, ನಾಳೆಯಿಂದ ಒಗದು ಹಾಕೇ ಹೊರಗೆ ಬರ್ತೀನಿ. ಓಹೋ, ಬಂದ್ರ ನೀವರೆಲ್ಲ ಗುಡಿಯಿಂದ? ಈಗ ಯಾಕ ಮ್ಯಾಗ ಹತ್ತು ಬರಕತ್ತಾಳ? ಇದ ಒಳ್ಳೆ ಟೈಮ್ ತಡಿ. ಆದರೂ ರಮೇಶ್ ನೋಡು, ನಾನು ಏನು ಬೇಕಾದ್ರೂ ಸಹಿಸ್ಕೊತೀನಿ. ನನ್ನ ತಂದೆ ತಾಯಿಗೇನ್ರ ನೀವು ಅವಮಾನ ಮಾಡ್ದಿ, ನಾ ಮಾತ್ರ ಯಾವ್ದು ಕಾರಣಕ್ಕೂ ಸಹಿಸ್ಕೊಳಂಗಿಲ್ಲ. ಹೇಳಕತ್ತೀನಿ ನಾನು, ನಿಂದು ಎಷ್ಟೈತಿ ಅಷ್ಟೇ ಇರೋದು ಕಲಿ. ರಮೇಶ್, ಅಲ್ಲ ನೀವು ನನಗೋಸ್ಕರ ಇಲ್ಲಿವರೆಗೂ ಬಂದಿರಲ್ಲ, ನಂಗೆ ಅಷ್ಟ ಸಾಕು. ನನಗದೇ ಅಲ್ಲೇ ಗೊತ್ತಾಗುತ್ತಾ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಂತೇಳಿ. ಏನು ಇವರು ಮುನಿಗನ್ ಸಂಬಂಧ ಮ್ಯಾಗ ಹೋಗ್ಯಾರ, ನಮ್ಮನ್ನೆಲ್ಲರನ್ನೂ ಗುಡಿ ಕಳಿಸಿ ಇವ್ರು ನಿಜವಾಗ್ಲೂ ಆಕೆ ಜೊತೆ ಮಾತಾಡಕ್ಕೆ ಮ್ಯಾಗ ಹೋದ್ರ? ತಡಿ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತೀನಿ ಏನು ಮಾತಾಡ್ತಾರಂತೇಳಿ. ಹುಚ್ಚಿ, ಏನೇನೋ ಮಾತಾಡ. ಅಯ್ಯೋ ರಮೇಶ್, ನಾ ಏನು ಮಾತಾಡಕತ್ತೀನಿ? ನಂಗೆ ಅರ್ಥ ಆಯ್ತು ಬಿಡ್ರಿ. ನೀವು ನಿಮ್ಮ ಹೆಂಡತಿಗೆ ಹೆದರ್ತೀರಿ, ಅದಕ್ಕೆ ನೀವು ಕೆಳಗಿದ್ದಾಗ ಅಷ್ಟು ನನ್ನ ಮ್ಯಾಗ ಜೋರು ಬೈದಾಡ್ತೀರಿ. ಈಗ ನಿಮ್ಮ ಹೆಂಡತಿ ಇಲ್ಲಲ್ಲ, ಅದಕ್ಕೆ ಮ್ಯಾಗ್ವರೆಗೂ ಬಂದು ನನ್ನ ಜೊತೆಗೆ ಮಾತಾಡಕತ್ತೀರಿ. ನಂಗೆ ಗೊತ್ತಾಗುತ್ತಾ? ಅಲ್ಲೇ ಇರು ಮೋನಿಕಾ, ಏನಿದು ನಿನ್ನ ಹುಚ್ಚಾಟ? ಎದಕ್ಕೆ ಹಿಂಗೆ ಮಾಡಕತ್ತೀನಿ ನೀನು? ಅಯ್ಯೋ ರಮೇಶ್, ಮನೆಗೆ ಯಾರೂ ಇಲ್ಲ ಹೆಣ್ಮಕ್ಳು. ನಿಮ್ಮ ಅತ್ತಿಗೆಮ್ಮ, ನಿಮ್ಮ ಅವ್ವರು, ನಿನ್ನ ಹೆಂಡತಿ ಯಾರ್ಯಾರೂ ಇಲ್ಲ, ಎಲ್ಲರೂ ಗುಡಿಗೆ ಹೋಗ್ಯಾರ. ನೀನೇ ಕಳಿಸಿ ಬಂದಲ್ಲ, ಮತ್ತೆ ಯಾಕೆ ಈಗೂ ಇಷ್ಟೊಂದು ಮುಜುಗರ? ಅಲ್ಲ, ನಾವೆಷ್ಟು ಸರಿ ನಾವಿಬ್ಬರ ಅಲ್ಲಿ ಇಲ್ಲಿ ಓಡಾಡಿಲ್ಲ, ಈಗೇನಿದು ನಾ ಹತ್ರ ಬಂದ್ರೆ ಇಷ್ಟಕ್ಕೊಂದು ಮುಜುಗರ ಪಟ್ಕೊಳ್ಳೋದು? ಕೈ ಕುಡಿ ಇಲ್ಲಿ. ಹಿಂದಕ್ಕೆ ಸರಿ ಮೋನಿಕಾ. ಅಯ್ಯೋ ಬಿದ್ದೆ ಅಪ್ಪ. ರೀ, ಏನ್ರಿ ಇದು? ಸರಿಯಾ, ಎಷ್ಟು ನಾಟಕ ಮಾಡ್ತೀನಿ ನೋಡು. ಅಯ್ಯೋ ಗೀತಾ, ಅದೇನಿಲ್ಲ. ಗೀತಾ, ಅದೇನಾತಂದ್ರ ಅದೇನೋ ಹೇಳಕ್ ಬಂದ್ರು, ಹಂಗ ಮಾತಾಡಕತ್ತಿದ್ವಿ. ನಂದು ಕಾಲ್ ಸ್ಲಿಪ್ ಆಯ್ತು, ನಾನು ಅವ್ರ ಮ್ಯಾಗ ಬಿದ್ದೆ ಅಷ್ಟೇ ಗೀತಾ, ಇನ್ನೇನಿಲ್ಲವ. ನಿನ್ನ ಗಂಡ ನನ್ನೇನು ಸೇರೋದಿಲ್ಲ, ಬರೀ ನಾ ಹತ್ರ ಹೋದ್ರೆ ಬೈತಾರ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನೇನು ಟೆನ್ಷನ್ ಮಾಡ್ಕೊಂಡಿಲ್ಲ ಮೋನಿಕಾ, ನನ್ನ ಗಂಡ ಏನಂತೇಳಿ ನನಗೆ ಗೊತ್ತೈತಿ. ಏನು ಗೀತಾ, ನಿಜವಾಗ್ಲೂ ಅದು ಆ ಥರ ಏನೂ ಇಲ್ಲ. ನೀ ಅನ್ಕೊಂಡಿರಂಗ ನೀನು ಯಾಕೆ ಸಿಟ್ಟು ಮಾಡ್ಕೋತಿ? ಆಕಿ ಸುಮ್ಮನೆ ನೀ ಏನಾರ ಅನ್ಕೊಳ್ಳಿ ಅಂತನ ಇವನ್ನೆಲ್ಲ ಕತೆ ಮಾಡಿ ಹೇಳಕತ್ತಾಳೆ ನಿನಗಷ್ಟ. ನಾನು ನಿಜವಾಗ್ಲೂ ಬೇಕಾದ್ರೆ ಹೋಗಿ ಕೆಳಗೆ ಹೋಗಿ ಅಪ್ಪಾಜಿಯರ್ನ ಕೇಳು. ಈಕಿ ಬಾತ್ರೂಮ್ನಾಗ ಆಕಿ ಜಳಕ ಮಾಡಿ ಬಟ್ಟೆ ಅಲ್ಲೇ ಬಿಟ್ಟು ಬಂದಿದ್ಲು. ಅಪ್ಪಾಜಿಯರ್ ಜಳಕ ಮಾಡೋಕೆ ಸರಿಯಾಗಲಿಲ್ಲ, ಆಕಿ ಹೇಳೋಗು ಇವಾಗ ಅಂತಂದು ಹೇಳಿದ್ರು. ಅದಕ್ಕೆ ನಾನು ಆಕಿ ಹೇಳಕ್ಕೆ ಬಂದಿದ್ದೆ ಅಷ್ಟ. ನೀ ಬಂದಿದ್ದು ನೋಡಿರ್ಬೇಕು ಅಲ್ಲಿ ಕೆಳಗ, ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿ ನನ್ನ ಮ್ಯಾಗ ಎಡಿ ಬಿದ್ದಂಗೆ ನಾಟಕ ಮಾಡ್ಯಾಳ. ನಿಜವಾಗ್ಲೂ ನೀನು ನೋಡಿದ್ದೆ ಅದು ನಿಜ ಅಲ್ಲ ಗೀತಾ, ನನ್ನ ನಂಬು ಪ್ಲೀಸ್. ಸರಿ ಬನ್ನಿ ಕೆಳಗೆ ಹೋಗೋಣ, ಅತ್ತೆಯರು ಕರೆಯಕತ್ತಾರ. ನೀವೇನು ಆಫೀಸಿಗೆ ಹೋಗೋ ಮೂಡ್ನಾಗ ಇದ್ದಂಗಿಲ್ಲ? ಇಲ್ಲ, ನಾನು ಇವತ್ತು ಆಫೀಸಿಗೆ ಹೊಂಟಿಲ್ಲ. ಇವತ್ತು ಚೆಕಪ್ ಐತಿ, ಇನ್ನೊಂದ್ಸರಿ ಬಂದು ಹೋಗ್ರಿ ಅಂತ ಹೇಳಿದ್ರಲ್ಲ ಡಾಕ್ಟ್ರು. ಅದಕ್ಕೆ ನಾನು ದವಾಖಾನಿಗೆ ಹೋಗಿ ಬರ್ಬೇಕಂತ ಮಾಡೀನಿ. ನೀನು ರೆಡಿ ಆಗು,
ನಾನು ನೀನು ದವಾಖಾನಿಗೆ ಹೋಗಿ ಬರೋಣ ಅಂತ. ನೀನೇನವ ಮೋನಿಕಾ, ನೀ ಹೋಗಲ್ಲ ನಿಮ್ಮ ಆಫೀಸಿಗೆ? ಇಲ್ಲ, ನಾನು ಹೊಂಟಿಲ್ಲ. ನೀ ಯಾಕೆ ಹೊಂಟಿಲ್ಲ? ಇಲ್ಲ, ನಂಗೆ ಯಾಕೋ ಹೆಲ್ತ್ ಸರಿ ಇಲ್ಲ, ನಾನು ರೆಸ್ಟ್ ಮಾಡ್ತೀನಿ ಮನ್ಯಾಗ, ನಾನು ಎಲ್ಲೂ ಹೊಂಟಿಲ್ಲ. ಗೀತಾ, ನಿಜ ಕಣಮ್ಮ, ನನ್ನ ನಂಬು, ನಿಜವಾಗ್ಲೂ ನನ್ನ ನಂಬು. ಆ ಥರ ನೀ ಅನ್ಕೊಳಕತ್ತಿರೋದು ಏನೂ ಇಲ್ಲ. ಮಕ ಯಾಕೆ ಇಂಥ ಪರಿ ಮಾಡ್ಕೊಂಡು ಒಳ್ಳೆ ಹಂಡೆ ಆದಂಗೆ ಐತೆ ನೋಡಿ ಮಕ.